30 ವರ್ಷಗಳ ಮಾದಿಗರ ಒಳ ಮೀಸಲಾತಿಯ ಹೋರಾಟದ ಚಿತ್ರಣದ ಬಗ್ಗೆ ಚರ್ಚೆ ಮಾಡುವ ಕಾರ್ಯಕ್ರಮ. ನನ್ನ ಮಕ್ಕಳ, ನನ್ನ ಕುಟುಂಬದ, ಈ ರಾಜ್ಯದಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು, ಸರ್ಕಾರಗಳು ನಡೆಸಿಕೊಂಡಂತ ರೀತಿ ನೀತಿಗಳ ಬಗ್ಗೆ ಚರ್ಚೆ. ಯಾರು ನಡೆಸ್ಕೊಂಡಿದ್ದಾರೆ ನಮ್ಮನ್ನ ಈ ರಾಜ್ಯದಲ್ಲಿ? 75 ವರ್ಷ ಓಟ್ ಹಾಕಿದ್ದೀವಿ, ಹೆಂಗ್ ನಡೆಸ್ಕೊಂಡ್ರು? 75 ವರ್ಷಗಳ ಸ್ವಾತಂತ್ರ್ಯದ ನಂತರವೂ ಮಾದಿಗರ ಈ ಸ್ಥಿತಿಗೆ ಯಾರು ಕಾರಣ? ಕೇವಲ ಶಿವಸೇನ ಮಾಧವ ಚೆನ್ನಯ್ಯನವರ ಜಯಂತ್ಯೋತ್ಸವದ ಬಗ್ಗೆ ಮಾತಾಡಕ್ಕೆ ಮಾತ್ರ ಬಂದಿಲ್ಲ ಇವತ್ತು. ಇವತ್ತಿನ ಕಾರ್ಯಕ್ರಮ ವಿಚಾರ ಸಂಕಿರಣ, ಒಳ ಮೀಸಲಾತಿಯ ವಿಚಾರ ಸಂಕಿರಣ. ಈ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಮಾದಿಗರು ಎಷ್ಟು ಜೀವ ಕೊಟ್ಟರು? ಎಷ್ಟು ಮಂದಿ ಬೆಂಗಳೂರಿಗೆ ಬಂದು ಉಪವಾಸ, ಒಪ್ಪತ್ತಿನ ಉಪವಾಸ, ಬಿಸಿಲು ಮಳೆಗೆ ನೆನೆದು ಹೋರಾಟವನ್ನು ಮಾಡಿದ್ರು. ಅದರ ಪ್ರತಿಫಲ ಏನು? ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಿದ್ದಾರೆ. ಕಾಂತ ಸ್ವಾಮೀಜಿಗಳು ಜೊತೆಯಲ್ಲಿ ಇದ್ದೀವಿ. 2013 ನಾನು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ಟಲ್ಲಿ ಮಾದಿಗರಿಗೆ ಒಳ ಮೀಸಲಾತಿ. ಒಂದು ಕ್ಷಣ ಲೇಟ್ ಮಾಡೋದಿಲ್ಲ, ಒಂದು ಕ್ಷಣ ಲೇಟ್ ಮಾಡೋದಿಲ್ಲ. ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಈ ರಾಜ್ಯದ ಮಾದಿಗರಿಗೆ ಒಳ ಮೀಸಲಾತಿ. ಮೊದಲನೇ ದಿನ ಅಲ್ಲ, 5 ವರ್ಷ ಮಾದಿಗರ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿ ಮಾತಾಡಲಿಲ್ಲ ರೀ. ಜಸ್ಟಿಸ್ ಸದಾಶಿವ ಆಯೋಗ ರಿಪೋರ್ಟ್ ಬಂತು, ಕಡತ ತೆಗೆದು ನೋಡ್ಲಿಲ್ಲ ರೀ. ಯಾಕೆ ರಾಜ್ಯರು 30 ವರ್ಷಗಳ ಕಾಲ ಒಳ ಮೀಸಲಾತಿ ಹೋರಾಟ ಬೀದಿಯಲ್ಲಿದ್ದಾರೆ? 341 ಏನು ಪಂಜಾಬದಲ್ಲಿ 341 ಇಲ್ಲಿಲ್ವಾ? ಪಂಜಾಬಲ್ಲಿ ಒಳ ಮೀಸಲಾತಿ ಜಾರಿ ಆದಾಗ ಈ ದೇಶದ ಆರ್ಟಿಕಲ್ 347 ಆಗಿರ್ಲಿಲ್ವಲ್ಲ? ಯಾವ ಸಂಸತ್ತಲ್ಲಿ ಚರ್ಚೆ ಆಗಿರ್ಲಿಲ್ವಲ್ಲ? ಆದರೆ 1975ರಲ್ಲಿ ಪಂಜಾಬಲ್ಲಿ ಅಲ್ಲಿನ ಶೋಷಿತ ವರ್ಗಕ್ಕೆ ಒಳ ಮೀಸಲಾತಿ ಜಾರಿ ಆಗಿತ್ತು. ಮತ್ತೆ ಯಾಕ್ರಿ ಪದೇ ಪದೇ ಹೇಳ್ತೀರಾ? ಪ್ರಣಾಳಿಕೆಗಳಲ್ಲಿ ಯಾಕೆ ಜಾರಿ ಮಾಡಲಿಲ್ಲ? 2004 ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿ ಕೊಟ್ಟಾಗ ಜಸ್ಟ್ ಒಂದೇ ಒಂದು ಪದ, ಒಂದೇ ಒಂದು ಪ್ಯಾರಾದಲ್ಲಿ ಒಂದು ಪದ, ಈ ದೇಶದ ಪರಿಶಿಷ್ಟ ವರ್ಗದವರು ಹೋಮೋಜಿನಿಯಸ್ ಇದ್ದಾರೆ, ಒಂದೇ ಸಂಸ್ಕೃತಿ, ಒಂದೇ ಕುಟುಂಬದ ವ್ಯವಸ್ಥೆ, ಒಂದೇ ಜೀವನ ಪದ್ಧತಿ, ಅದಕ್ಕೆ ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಾಗ ಈ ರಾಜ್ಯದ, ಈ ದೇಶದ ಯಾವುದೇ ಮುಖ್ಯಮಂತ್ರಿ, ಯಾವುದೇ ಮಾದಿಗರು ಪದೇ ಪದೇ ಎಚ್ಚೆತ್ಕೊಬೇಕಾಗಿದೆ. ನಿನ್ನೆ ಸದನ ನೋಡ್ತಾ ಇದ್ರೆ ಈ ರಾಜ್ಯದಲ್ಲಿ ಮಾದಿಗರು ಇದ್ದಾರ ಇಲ್ವೋ ಅಂತ. ಈ ರಾಜ್ಯದಲ್ಲಿ ಮಾದಿಗರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಎದೆಗಾರಿಕೆ ಈ ರಾಜ್ಯದಲ್ಲಿ ಇಲ್ವಾ ಅಂತ. ಅದಕ್ಕೆ ಕಾರಣ ನಾವು ರೀ. ನನ್ನ ಮುತ್ತಮ್ಮ ಬೆನ್ನೂರು ಫೋನ್ ಮಾಡಿದಾಗ ಯಾಕಪ್ಪ ಬರಬೇಕು ನಾನು ಅಂತ ಹೇಳಿದೆ. ನಿನ್ನ ಕೆಲಸ ಇಲ್ವಾ ಅಂದೆ. ಬರೋದಿಲ್ಲ ಅಂದಿದ್ದೆ ನಾನು.
75 ವರ್ಷಗಳಲ್ಲಿ ಕೊಟ್ಟಂತ ಓಟಿನ ಅಧಿಕಾರವನ್ನ ಮಾರಾಟ ಮಾಡ್ಕೊಂಡವ್ರಿ ನಾವು. ಅಲ್ಲ, ಒಂದು ಎಷ್ಟು ನೋವಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಮಾದೇವಪ್ಪನವರು, ಸರ್ ಕಾಜೋಳವರೇ ಸಂವಿಧಾನವನ್ನು